ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆ್ಯಡ್ ಮಾಡಿರ್ತೀನಿ. ಅದು ಬೇಕು ಅಂದರೆ ನೀವು ತಗೋಬೋದು. ಅವಳ ಅದೃಷ್ಟವೋ ಏನೋ, ಜಾನಿ ಅಲ್ಲೇ ಕಣ್ಣಿಗೆ ಬಿದ್ದಿದ್ದ. ಇವಳ ಗಾಬರಿ ನೋಡಿ ಅವನಿಗೂ ಗಾಬರಿಯಾಗಿತ್ತು. ಎಂತಾಯ್ತು ಮಾರ್ರೆ ನಿಮಗೆ? ಎಲ್ಲ ಸಮ ಉಂಟು ಅಲ್ಲವಾ? ಎಂತಕ್ಕೆ ಹಿಂಗೆ ಓಡಿ ಬಂದಿದ್ದು ನೀವು? ಕೇಳಿದ್ದ ಅವಳನ್ನ. ಸುತ್ತಲೂ ಒಮ್ಮೆ ನೋಡಿದಳು. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಜೋರಾಗಿ ಉಸಿರು ಬಿಡುತ್ತಲೇ. ಅದು ಅದು ಅಲ್ಲಿ ಆಯುಷ್ ಸರ್ ಎಂದಿದ್ದಳು ತೊದಲುತ್ತಲೇ. ಹೇಗೆ ಹೇಳುವುದು ಎಂದೇ ತಿಳಿಯುತ್ತಿಲ್ಲ ಅವಳಿಗೆ. ಅಣ್ಣನ ಅಣ್ಣ ಅವನ ರೂಮಿನಲ್ಲೇ ಉಂಟಲ್ಲವ ಮಾರ್ರೆ, ಇಲ್ಲಿ ಅಂತಕ್ಕೆ ಬರ್ತಾನೆ ಅವನು? ಎಂತ ಆಯ್ತು? ಸರಿಯಾಗಿ ಹೇಳಿ ಎಂದಿದ್ದ ಅವಳ ಮಾತಿನ ತಲೆ ಬುಡ ಅರ್ಥ ಆಗದೆ ಜಾನಿ. ಇಲ್ಲ ಜಾನಿ ಸರ್, ಆಯುಷ್ ಸರ್ ಅಲ್ಲಿ ಗಾರ್ಡನ್ ಏರಿಯಾಗೆ ಬಂದಿದ್ರು ಅನ್ನಿಸ್ತದೆ. ಅಲ್ಲಿ ಕಲ್ಲು ಬೆಂಚಿನ ಮೇಲೆ ಕಣ್ಣು ಮುಚ್ಚಿ ಮಲಗಿಬಿಟ್ಟಿದ್ದಾರೆ. ನೀವು ಬನ್ನಿ ನನ್ನ ಜೊತೆಗೆ. ಮೊದಲು ಅವರನ್ನ ಅವರ ರೂಮ್ಗೆ ಕರ್ಕೊಂಡು ಹೋಗೋಣ. ಜ್ವರ ಏನೂ ಇಲ್ಲ, ಸುಸ್ತಿಗೆ ಕಣ್ಣು ಕತ್ತಲಿಟ್ಟಿರಬಹುದು, ಅದಕ್ಕಾಗಿ ಹಂಗಾಗದೆ ಎಂದಿದ್ದಳು ಕುಂಕುಮ, ಗಾಬರಿ ಇದ್ದರೂ ತೋರಗೊಡದೆ. ಅಯ್ಯೋ ದೇವರೇ, ಹೌದಾ ಮಾರ್ರೆ? ಅದ್ಯಾವ ಮಾಯದಲ್ಲಿ ಅಣ್ಣ ಅಲ್ಲಿಗೆ ಹೋಗಿದ್ದು? ನನಗೆ ಕಾಣಲೇ ಇಲ್ಲವಲ್ಲ? ಈ ಅಣ್ಣ ಮಾಡಿಕೊಳ್ಳುವುದು ಒಂದೆರಡಲ್ಲ ಮಾರಯ್ಯ. ಗಾಬರಿಗೆ ನನ್ನ ಎದೆ ಒಡೆದು ಹೋಗ್ತಾ ಉಂಟು ಇಲ್ಲಿ. ಬನ್ನಿ ಬನ್ನಿ, ಮೊದಲು ಅದೆಂಥದೋ ನೋಡಿಬಿಡುವ ಎಂದವನೇ ತಾನೇ ಮುಂದೆ ಓಡಿದ್ದ ಜಾನಿ. ಅವನ ಹಿಂದೆಯೇ ಓಡಿದ್ದಳು ಕುಂಕುಮ. ಸರ್, ಅಲ್ಲೇ ಬೆಂಚಿನ ಮೇಲೆ ಮಲಗಿಸಿದ್ದೀನಿ. ಸರಿಯಾದ ಸಮಯಕ್ಕೆ ನನ್ನ ಫ್ರೆಂಡ್ ಬಂದ್ಲು. ಮನೆ ಶಿಫ್ಟ್ ಮಾಡಬೇಕಾಗಿತ್ತಲ್ಲ, ಎಲ್ಲ ಸಾಮಾನುಗಳನ್ನು ತಂದ್ಲು. ಅವಳನ್ನೇ ಅಲ್ಲಿ ಆಯುಷ್ ಸರ್ ಅನ್ನ ನೋಡಿಕೊಳ್ಳಲು ಬಿಟ್ಟು ನಿಮ್ಮನ್ನು ಹುಡುಕಿಕೊಂಡು ಬಂದೆ ಎಂದಿದ್ದಳು ನಡೆಯುತ್ತಲೇ ಕುಂಕುಮ. ಒಳ್ಳೆಯ ಕೆಲಸವನ್ನೇ ಮಾಡಿದಿರಿ ಮರ್ರೆ. ನನಗೆ ಹೆದರಿಕೆ ಆಗ್ತಾ ಇತ್ತು. ಬೆಂಚಿನ ಮೇಲೆ ಮಲಗಿದ್ದಾನೆ ಅಣ್ಣ ಅಂದಿದಿರಲ್ಲ, ಎಲ್ಲಿಯಾದರೂ ಬಿದ್ದರೆ ಎಂದು. ಈಗ ಸಮಾಧಾನ ಆಯಿತು ಮರ್ರೆ ಎಂದಿದ್ದ ಜಾನಿ ಆಯುಷ್ ಇರುವತ್ತ ಓಡುತ್ತಲೇ. ಅವನನ್ನ ಆ ಸ್ಥಿತಿಯಲ್ಲಿ ನೋಡಿ ಕಂಗಳು ತುಂಬಿದ್ದವು ಜಾನಿಗೆ. ಅವನತ್ತ ಬಾಗಿದವನು, ಅಣ್ಣ, ಎಂತ ಇದು ನಿನ್ನ ಕತೆ? ಏಳು, ಎಚ್ಚರ ಮಾಡಿಕೊ ಅಣ್ಣ. ಎಂತಕ್ಕೆ ನೀನು ಈ ಸ್ಥಿತಿಯಲ್ಲಿ ಇಲ್ಲಿವರೆಗೂ ಬಂದಿದ್ದು? ರೂಮಿನಲ್ಲೇ ಇರುವುದು ಬಿಟ್ಟು? ಥೋ ಅಣ್ಣ, ಅಣ್ಣ ಏಳು, ನಿನ್ನ ರೂಮಿಗೆ ಹೋಗುವ ಏಳು ಎಂದು ಅವನ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡಿದ ಜಾನಿ. ಅವನ ಸತತ ಪ್ರಯತ್ನದಿಂದ 10 ನಿಮಿಷಗಳ ಬಳಿಕ ನಿಧಾನವಾಗಿ ಕಣ್ಣು ಬಿಟ್ಟಿದ್ದ ಆಯುಷ್. ಕಣ್ಣೆಲ್ಲ ಮಂಜು ಮಂಜು, ಏನೂ ಕಾಣಿಸಲಿಲ್ಲ ಅವನಿಗೆ ಸ್ಪಷ್ಟವಾಗಿ. 2-3 ಸಲ ಕಣ್ಣು ಮುಚ್ಚಿ ತೆರೆದವನಿಗೆ ತನ್ನ ಮುಂದೆ ಗಾಬರಿಯಿಂದ ಕುಳಿತಿದ್ದ ಜಾನಿ, ಕುಂಕುಮ ಕಂಡಿದ್ದರು. ಕುಂಕುಮ ಅಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನೇ ಗಾಬರಿಯಿಂದ ನೋಡುತ್ತಿದ್ದಳು. ಅವಳನ್ನೇ ಒಮ್ಮೆ ದೀರ್ಘವಾಗಿ ನೋಡಿದ್ದ ಆಯುಷ್. ಎಂತ ಅಣ್ಣ ನೀನು? ನಾನು ಆಗಿನಿಂದ ಕೂಗುತ್ತಾನೇ ಇದ್ದೇನೆ. ನೀನೆಂತ ಉಭ ಶುಭ ಅನ್ನುತ್ತಾ ಇಲ್ಲವಲ್ಲ ಮಾರಯ್ಯ. ಕಣ್ಣು ಬಿಟ್ಟೆ ಅಂತ ಸಂತೋಷ ಪಡ್ತಾ ಇದ್ದೆ, ಮಾತೇ ಆಡುತ್ತಿಲ್ಲವಲ್ಲ ನೀನು. ಎಂತ ಆಯ್ತು ಅಣ್ಣ ನಿನಗೆ? ಸುಸ್ತಾಗ್ತಾ ಉಂಟಾ? ಕುಡಿಲಿಕ್ಕೆ ಎಂತದಾದ್ರೂ ತರೋದಾ ನಾನು? ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದ ಜಾನಿ. ಅವನಿಗೆ ಅಣ್ಣನಿಗೆ ಏನಾಗಿ ಹೋಯಿತೋ ಅನ್ನೋ ಭಯ. ಸಮಾಧಾನ ಸಮಾಧಾನ ಮಾಡ್ಕೋ ಜಾನಿ, ನನಗೆ ಏನೂ ಆಗಿಲ್ಲ ಕಣೋ, ಇನ್ನೂ ಬದುಕೇ ಇದ್ದೀನಿ ಎಂದು ಬಿಟ್ಟಿದ್ದ. ಉಸಿರೇ ನಿಂತಂದಾಗಿತ್ತು ಹುಡುಗಿಗೆ. ಅವನ ಮೇಲೆ ಕೋಪವೇ ಏರಿಬಿಟ್ಟಿತ್ತು. ಇಂಥ ಅಪಶಕುನದ ಮಾತೆಲ್ಲ ಬೇಕಾ ಈಗ? ಕೇಳಿ ಜಾನಿ ಸರ್, ಮಾತಾಡುವಾಗ ನಮ್ಮ ಮಾತು ಬೇರೆಯವರ ಮನಸ್ಸನ್ನ ಎಷ್ಟು ನೋಯಿಸಬಹುದು ಅಂತ ನೋಡಿ ಮಾತಾಡಬೇಕು ಮನುಷ್ಯ. ಮೊದಲು ಮನೆಯೊಳಗೆ ಹೋಗೋಣ ನಡೀರಿ ಎಂದಿದ್ದಳು ಕಣ್ಣೀರನ್ನ ಒರೆಸಿಕೊಂಡು. ಅವಳ ಮಾತಿಗೆ ವ್ಯಂಗ್ಯ ನಗು ಮೂಡಿತ್ತು ಅವನ ಮುಖದ ಮೇಲೆ. ಹೌದೌದು, ನಮ್ಮ ಮಾತು ಬೇರೆಯವರ ಮನಸ್ಸನ್ನ ನೋಯಿಸಬಾರ್ದು ಅಲ್ವಾ ಜಾನಿ? ಅದು ಎಲ್ಲರಿಗೂ ಅರಿವಿರಬೇಕು ಎಂದಿದ್ದ ಅವಳನ್ನೇ ನೋಡುತ್ತಾ. ಅವನ ಮಾತಿನ ಅರ್ಥ ತಿಳಿದಿತ್ತು ಅವಳಿಗೆ. ನಾನು ಆಗ ಆಡಿರೋ ಮಾತಿಗೆ ಹಿಂಗಂತಾದೆ ದೊರೆ. ಇದು ಅರ್ಥ ಇಲ್ದಿರ ಅಸಂಬದ್ಧ ಮಾತಾಡಿದ್ರೆ ನಾನ್ಯಾಕೆ ಅದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಕು? ವಾ ಕಥೆ. ಮೂತಿ ತಿರುಗಿದ್ದಳು ಹುಡುಗಿ. ಅವಳನ್ನೇ ನೋಡುತ್ತಿದ್ದವನು, ಜಾನಿ, ಒಳಗೊಳಗೆ ನನಗೆ ಉಗಿದು ಮಂಗಳಾರತಿ ಮಾಡಿ ಮುಗಿದಿದ್ರೆ ನಡಿ ಹೋಗೋಣ. ಯಾಕೋ ತುಂಬ ಸುಸ್ತಾಗ್ತಾ ಇದೆ ಕಣೋ. ಕೈಕಾಲೆಲ್ಲ ಸೆಳೆತ, ನಡುಗ್ತಾ ಇದೆ, ಕಣ್ಣು ಕತ್ತಲಿಟ್ಟಂಗೆ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ. ಹಿಂಗೆಲ್ಲ ಆಗಿ ಗೊತ್ತೇ ಇಲ್ಲ ಕಣೋ ನನಗೆ ಎಂದಿದ್ದ ನಿಧಾನವಾಗಿ ಎದ್ದು ಮುಖ ಹಿಂಡುತ್ತಾ ಆಯುಷ್ ಆಚಾರ್ಯ. ಅಣ್ಣ, ನೀನು ಇವರು ಎಂತ ಮಾತಾಡಿದ್ದು ಇಷ್ಟು ಹೊತ್ತು ಮಾರಯ್ಯ? ನನಗೆ ಎಂತ ಸಹ ಅರ್ಥ ಆಗಲಿಲ್ಲ. ನಾನೆಂತಕ್ಕೆ ಮನಸ್ಸಿನಲ್ಲೇ ನಿನ್ನನ್ನು ಬೈದುಕೊಳ್ತೇನೆ? ನನಗೆಂತ ಮಂಡೆ ಸರಿ ಇಲ್ಲವಾ? ಎಂತ ಮಾತಾಡ್ತಾ ಉಂಟು ಮಾರಯ್ಯ ನೀನು? ತಲೆ ಕೆಟ್ಟಿತ್ತು ಜಾನಿಗೆ ಇವರಿಬ್ಬರ ಮಾತು ಕೇಳಿ.
ಏನಿಲ್ಲ ಬಿಡು ಜಾನಿ, ಮೊದಲು ಮನೆಗೆ ಹೋಗಿ ಆಮೇಲೆ ಮಾತಾಡೋಣ ಮಾರಾಯ ಎಂದು ಅವನ ಹೆಗಲ ಸುತ್ತಲೂ ಕೈ ಬಳಸಿ ನಿಧಾನವಾಗಿ ಎದ್ದಿದ್ದ ಆಯುಷ್. ಮೊದಲೇ 6 ಅಡಿಯ ಆಳು ಅವನು. ಬಗ್ಗಿಯೇ ನಡೆಯಬೇಕಿತ್ತು. ಅವನ ಭಾರವನ್ನು ನಿಭಾಯಿಸುವುದು ಕಷ್ಟವೇ ಆಗಿತ್ತು ಜಾನಿಗೆ. ಆದರೂ ಕಷ್ಟಪಟ್ಟು ಅವನನ್ನು ನಡೆಸಿಕೊಂಡು ಹೊರಟಿದ್ದ. ಅವರತ್ತಲೇ ನೋಡುತ್ತಾ ಅವರ ಪಕ್ಕದಲ್ಲೇ ಹೆಜ್ಜೆ ಹಾಕುತ್ತಿದ್ದವಳಿಗೆ ಅವನಿಗೆ ನೆರವಾಗುವ ಆಸೆ ಇದ್ದರೂ ಅವಳಾಗಿಯೇ ಅವಳೇ ಹೋಗಲು ಸಂಕೋಚ ಕಾಡಿತ್ತು ಅವಳಿಗೆ. ಕೊಂಚ ದೂರ ಕಷ್ಟಪಟ್ಟು ನಡೆದವನು ಎಡವಿ ಬಿಟ್ಟಿದ್ದ ಆಯುಷ್. ಅತ್ತಲೇ ನೋಡುತ್ತಿದ್ದವಳು ಅವನತ್ತ ಧಾವಿಸಿ ಅವನ ತೋಳು ಹಿಡಿದು ತನ್ನ ಹೆಗಲ ಸುತ್ತಲೂ ಹಾಕಿಕೊಂಡು ನಡೆಯತೊಡಗಿದ್ದಳು ಕುಂಕುಮ. ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಹೆಜ್ಜೆ ಹಾಕುತ್ತಿದ್ದ, ಯಾವ ವಿರೋಧವನ್ನೂ ತೋರಿಸದೆ ಆಯುಷ್. ಅವನ ನೋಟ ತನ್ನ ಮೇಲೆಯೇ ಇರುವುದು ಅರಿವಾಗಿತ್ತು ಹುಡುಗಿಗೆ. ಆದರೆ ಅವನತ್ತ ಸಣ್ಣ ನೋಟವನ್ನೂ ಬೀರಲಿಲ್ಲ ಅವಳು. ತನ್ನ ಪಾಡಿಗೆ ತಾನು ತಲೆ ತಗ್ಗಿಸಿ ನಡೆಯುತ್ತಿದ್ದಳು. ಓ ಮೈ ಗಾಡ್, ವಾಟ್ ಹ್ಯಾಪಂಡ್ ಆಯು? ಏನಾಯ್ತು ನನ್ನ ಮಗನಿಗೆ? ಯಾಕೆ ಹೀಗಿದ್ದಾನೆ? ಜಾನಿ ಪುಟ್ಟ, ಪ್ಲೀಸ್ ಯಾರಾದರೂ ಏನಾದರೂ ಮಾತಾಡಿ, ಏನಾಗಿದೆ ಆಯುಗೆ? ಒಳಗಡೆ ಕುಳಿತಿದ್ದವರಿಗೆ ಯಾಕೋ ಸಂಕಟ ಶುರುವಾಗಿತ್ತು ಮಿಸ್ಟರ್ ಆಚಾರ್ಯ ಅವರಿಗೆ. ಅಲ್ಲಿಗೆ ಓಡಾಡುತ್ತಾ ಇರುವ ಯಾರೋ ಸರ್ವೆಂಟ್ನ ಸಹಾಯದಿಂದ ಹೊರಗೆ ಬಂದಿದ್ದರು ಅವರು ವೀಲ್ ಚೇರಲ್ಲಿ. ಆಗಲೇ ಕಂಡಿದ್ದು ತಮ್ಮ ಮಗನ ಈ ಸ್ಥಿತಿಯನ್ನ. ಭಯ, ಗಾಬರಿ ಎಲ್ಲವೂ ಒಮ್ಮೆಲೇ ಆಗಿತ್ತು ಅವರಿಗೆ. దేవుడా, ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಯ್ತದೆ. ಅದ್ಯಾವ ಮಾಯದಲ್ಲಿ ಹೆಂಗ್ ಹೊರಗಡೆ ಬಂದ್ರು ಅಂಕಲ್ಲು? ಛೇ, ಮೊದಲೇ ಆರೋಗ್ಯ ಸರಿಯಿಲ್ಲ ಅವರದು. ಈಗ ಮತ್ತೆ ಟೆನ್ಷನ್ ಮಾಡ್ಕತಾರೆ. ಹೌದು, ಗೊಂಬೆ ಎಲ್ಲೋದ್ಲು? ಸುತ್ತಲೂ ನೋಡಿದ್ದಳು ಕುಂಕುಮ ತನ್ನ ಗೊಂಬೆಗಾಗಿ. ಹ್ಞೂ, ಅವಳೆಲ್ಲೂ ಕಣ್ಣಿಗೆ ಬೀಳಲಿಲ್ಲ. ಜಾನಿ ಸರ್ ಅವಳನ್ನ ಅವಳ ರೂಮಿನಲ್ಲಿ ಬಿಟ್ಟಿರಬಹುದು ಎಂದುಕೊಂಡು ಸುಮ್ಮನಾದಳು. ಕೂಲ್ ಕೂಲ್ ಡ್ಯಾಡ್, ನನಗೆ ಏನೂ ಆಗಿಲ್ಲ. ಯಾಕೋ ಸ್ವಲ್ಪ ಜ್ವರ ಬಂದಂಗಿತ್ತು. ಅದರಿಂದ ಸ್ವಲ್ಪ ಸುಸ್ತು ಇದೆ. ಆದರೂ ಹೊರಗಡೆ ಹೋಗಿದ್ನಲ್ಲ, ತಲೆ ಸುತ್ತಿದಂಗಾಗಿತ್ತು. ಅಷ್ಟಕ್ಕೆ ಗಾಬರಿಯಾಗಿ ನನ್ನ ಹಿಂಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಇವರಿಬ್ರು. ಯು ಡೋಂಟ್ ವರಿ ಡ್ಯಾಡ್, ನಿಮ್ಮ ಮಗ ಗಟ್ಟಿ ಪಿಂಡ. ಅಷ್ಟು ಸುಲಭವಾಗಿ ನನಗೆ ಏನೂ ಆಗಲ್ಲ ಎಂದು ಬಲವಂತದಿಂದ ನಕ್ಕಿದ್ದ ಆಯುಷ್ ಆಚಾರ್ಯ. ಅವನ ಮಾತು ಕೇಳಿ ಸರ್ರನೆ ಅವನ ಮುಖ ನೋಡಿದ್ದಳು ಕುಂಕುಮ ಕೋಪದಿಂದ. ಈ ದೊರೆಗೆ ಯಾವ ವಿಷಯವನ್ನೇ ಆಗ್ಲಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಈಗಷ್ಟೇ ಬಡ್ಕೊಂಡಿದ್ದೀನಿ, ಅಸಂಬದ್ಧ ಅಪಶಕುನದ ಮಾತೆಲ್ಲ ಆಡಬಾರ್ದು ಅಂತವಾ? ಹ್ಞೂ, ದೊರೆಗೆ ಅರ್ಥ ಆದ್ರೆ ತಾನೇ ನಾವು ಹೇಳಿದ್ದಕ್ಕೆ ವಿರುದ್ಧವಾಗೇ ನಡ್ಕೊಳ್ಳೋದು ಇದು. ಇವ್ರಿಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಕಣ್ಣು ಮುಖ ಕೆಂಪಗಾಗಿಸಿಕೊಂಡು ಮೂತಿ ತಿರುವಿದ್ದಳು ಹುಡುಗಿ. ಅವಳ ಕೋಪದ ನೋಟ ತನ್ನ ಮೇಲೆಯೇ ಇರುವುದನ್ನು ಗಮನಿಸಿದವನು ತಟ್ಟನೆ ಅವಳತ್ತ ತಿರುಗಿ ಹುಬ್ಬು ಹಾರಿಸಿ ಕಣ್ಣು ಮಿಟುಕಿಸಿ ಬಿಟ್ಟಿದ್ದ. ಅವನ ಈ ಚರ್ಯೆಗೆ ಬೆಚ್ಚಿದವಳು ಗಾಬರಿಯಿಂದ ಸುತ್ತಲೂ ನೋಡಿ ಉಗುಳು ನುಂಗಿದ್ದಳು ಹುಡುಗಿ. దేవుడా, ಇದೇನು ಹಿಂಗಾಡ್ತಾವ್ರೆ ಸಾಮ್ರಾಟ್ರು? ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ ಹೃದಯ. ಯಾರಾದರೂ ನೋಡಿದಿದ್ರೆ, ಯಪ್ಪ, ಈ ದೊರೆ ಒಂದಿನ ನನ್ನ ಉಸಿರು ನಿಲ್ಸದಂತೂ ಪಕ್ಕ. ಹಿಂಗೆ ಆದ್ರೆ ನಾನು ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿನೇಯ. ತತ್ ಮನಸ್ಸಿನಲ್ಲೇ ಮಂಗಳಾರತಿ ಮಾಡಿದ್ದಳು ತಲೆ ತಗ್ಗಿಸಿ ಹುಡುಗಿ. ಶಟಪ್ ಆಯು, ಹಾಗೆಲ್ಲ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಅರ್ಥನೇ ಆಗಲ್ಲ ಅಲ್ವಾ ನಿನಗೆ? ನಾನು ನಿನ್ನ ಅಪ್ಪ. ನಾನೇ ಗುಂಡುಕಲ್ಲಿನ ಹಾಗೆ ಬದುಕೇ ಇದ್ದೀನಿ. ಅದು ಇರಬಾರದ ಸ್ಥಿತಿಯಲ್ಲೂ ಕೂಡ ನನ್ನ ಮಗ ನೀನು. ನೀನು ಹೇಗೋ ಮಾತೆಲ್ಲ ಈ ಮಾತೆಲ್ಲ ಆಡ್ತಿದ್ಯಾ? ಹೇಗೆ ಮನಸ್ಸು ಬರುತ್ತೆ ನಿನಗೆ ಹೀಗೆಲ್ಲ ಮಾತಾಡೋಕೆ ಆಯು? ಛೇ, ಕೋಪದಿಂದ ಗುಡುಗಿ ಕಣ್ಣು ತುಂಬಿಕೊಂಡಿದ್ದರು ಮಿಸ್ಟರ್ ಆಚಾರ್ಯ. ಸಾರಿ ಸಾರಿ ಡ್ಯಾಡ್, ಐ ಆಮ್ ರಿಯಲಿ ಸಾರಿ. ನಾನು ಬೇಕು ಅಂತ ಮಾತಾಡಿದ್ದಲ್ಲ ಡ್ಯಾಡ್. ಫ್ಲೋ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಬಂದುಬಿಡ್ತು ಅಷ್ಟೇ. ಪ್ಲೀಸ್ ಡ್ಯಾಡ್, ನೀವು ಬೇಜಾರು ಮಾಡ್ಕೋಬೇಡಿ. ಅಷ್ಟಕ್ಕೂ ಹೇಳಿದ ತಕ್ಷಣ ಎಲ್ಲ ಆಗ್ಬಿಡಲ್ಲ ಅಲ್ವಾ? ಹಾಗೆ ಆಗೋ ಹಾಗಿದ್ರೆ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಗೋಕೆ ನಾನು ಬಿಡ್ತಾನೆ ಇರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟವನು. ಲೀವ್ ದಟ್ ಮ್ಯಾಟರ್, ಬಿಡಿ ಆ ವಿಷಯನ ಡ್ಯಾಡ್. ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನೀವು ಹೀಗೆಲ್ಲ ಮಾಡಿದರೆ ನಾನು ಹೇಗೆ ನೆಮ್ಮದಿಯಿಂದ ರೆಸ್ಟ್ ಮಾಡೋಕ್ಕಾದ್ರೂ ಹೇಗೆ ಹೇಳಿ? ಸೋತ ಮುಖ ಮಾಡಿ ಹೇಳಿದ್ದ ಆಯುಷ್. ಅವನಿಗೆ ನಿಜವಾಗಿಯೂ ಸುಸ್ತಾಗಿತ್ತಲ್ಲ. ನೋಡು ನೋಡು ಪುಟಿ, ಮತ್ತು ನನಗೆ ಹೆಂಗೆ ಹೇಳ್ತಾ ಇದ್ದಾನೆ. ಮಾತಾಡೋವಾಗ ಜ್ಞಾನ ಇರಬೇಕಲ್ವಾ? ನಾನು ಇಂಥ ಸ್ಥಿತಿಯಲ್ಲೂ ಉಸಿರು ಹಿಡಿದುಕೊಂಡು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಮತ್ತು ನನ್ನ ಚಿನ್ನುಮರಿ ಕಣೋ. ನಿನಗೆ ನನ್ನ ಮತ್ತೆ ಚಿನ್ನುಮರಿಯನ್ನು ಬಿಟ್ಟರೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನಿನಗೆ, ನನಗೂ ನಿಮ್ಮಿಬ್ಬರನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಗೊತ್ತೇ ಇಲ್ಲ ಅನ್ನೋ ನೋವು ಕಣೋ ನನಗೆ. ಹೋಗಲಿ ಬಿಡು, ಇನ್ಮುಂದೆ ಇಂಥ ಅನಿಷ್ಟದ ಮಾತನ್ನೆಲ್ಲ ಆಡಬೇಡ. ಸುಸ್ತಾಗಿದೆಯಾ? ಹೋಗಿ ಮಲಗು ಎಂದವರು ಕುಂಕುಮಾಳತ್ತ ನೋಡಿದ್ದರು ಮಿಸ್ಟರ್ ಆಚಾರ್ಯ. ಪುಟ್ಟ, ನೀನು ನರ್ಸ್ ತಾನೆ? ಜ್ವರ ಏನೂ ಇಲ್ಲ ಅಲ್ವಾ ಅವನಿಗೆ? ಇದ್ರೆ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ಜಾನಿ, ನೋಡಮ್ಮ ಸರಿಯಾಗಿ ಎಂದಿದ್ದರು ಮಿಸ್ಟರ್ ಆಚಾರ್ಯ.
ಅಪ್ಪ, ನಾನು ಆಗಲೇ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಮಾರ್ರೆ. ಅವರು ಊರಲ್ಲಿ ಇಲ್ಲವಂತೆ. ಜ್ವರ ಮೊದಲು ಇತ್ತು. ಆಮೇಲೆ ಇವರೇ ಇಂಜೆಕ್ಷನ್ ಕೊಟ್ಟರು ಮಾರ್ರೆ. ಕಡಿಮೆ ಆಗುಂಟು ಈಗ ಜ್ವರ. ರೂಮಿನಲ್ಲೇ ಆರಾಮು ಮಾಡಿದ್ದರೆ ಎಂತ ಆಗ್ತಾ ಇರಲಿಲ್ಲ ಅಣ್ಣನಿಗೆ. ಎಂತಕ್ಕೆ ಹೊರಗೆ ಹೋಗಿದ್ದು ಅಣ್ಣ ಮಾರಯ್ಯ ನೀನು ಎಂದಿದ್ದ ಜಾನಿ. ಅವನ ಮಾತು ಕೇಳಿ ತಟ್ಟನೆ ಅವಳತ್ತ ನೋಡಿದ್ದ ಆಯುಷ್ ಆಚಾರ್ಯ. ಹಾಗಾದರೆ ಈ ಹುಡುಗಿಯೇ ನನ್ನನ್ನು ನೋಡಿಕೊಂಡಿದ್ದ. ನನಗೆ ಎಲ್ಲವೂ ಅರೆಬರೆ ನೆನಪು. ಅದೇನು ಕನಸ ಅಥವಾ ನಿಜಾನ? ತನಗೆ ಮಸುಕಾಗಿ ನೆನಪಿದೆ. ನಾನು ಯಾರನ್ನೋ ಅಪ್ಪಿ ನನ್ನ ಎದೆಗೆ ಒತ್ತಿಕೊಂಡಿದ್ದೆ. ಅದು ಈ ಹುಡುಗಿಯನ್ನೇ ಇರಬಹುದೇ ಹಾಗಾದರೆ? ಅನುಮಾನದಿಂದ ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ ಆಯುಷ್. ಅವನ ನೋಟ ತಪ್ಪಿಸಲು ಹೆಣಗಾಡುತ್ತಿದ್ದಳು ಹುಡುಗಿ. ಅವನ ನೋಟ ತನ್ನನ್ನೇ ಸವರುತ್ತಿರುವುದರ ಅರಿವಾಗಿತ್ತು ಅವಳಿಗೆ. ನಡೆದ ಘಟನೆಗಳೆಲ್ಲವೂ ಒಂದೊಂದಾಗಿ ಕಣ್ಮುಂದೆ ಬಂದಂತಾಗಿ ಕೆಂಪಾಗಿ ಬಿಟ್ಟಿತ್ತು ಅವಳ ಮುಖವೆಲ್ಲ. ಹಾಗಾದ್ರೆ ಆಯುಗೆ ಹೀಗಾಗಿ ತುಂಬಾ ಟೈಮ್ ಆಗಿದೆ. ನನಗೆ ಯಾಕೆ ಹೇಳಲಿಲ್ಲ ಜಾನಿ? ಹಾಗಿದ್ರೆ ನಕ್ಷತ್ರಕ್ಕೆ ಹೋಗಿರಲಿಲ್ಲ ಆಯು. ಆಗಲೇ ಜ್ವರ ಇತ್ತಾ ಎಂದಿದ್ದರು ಬೇಸರ ನೋವಿನಿಂದ ಮಿಸ್ಟರ್ ಆಚಾರ್ಯ. ಅಂಕಲ್, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೋಡಿ ಇಲ್ಲಿ ಸರ್ ಸುಸ್ತಾಗಿದ್ದಾರೆ. ಮೊದಲು ಅವರನ್ನ ಮೇಲೆ ಕರ್ಕೊಂಡೋಗಿ ಮಲಗಿಸಿ ಬಿಡ್ತೀವಿ. ರೆಸ್ಟ್ ಮಾಡ್ಲಿ ಅವರು ಅಲ್ವಾ ಎಂದಿದ್ದಳು ಕುಂಕುಮ. ಎಸ್, ಯು ಆರ್ ರೈಟ್ ಪುಟ್ಟ. ಅವನನ್ನ ಮೊದಲು ಕರ್ಕೊಂಡು ಹೋಗಿ ಮಲಗಿ ರೆಸ್ಟ್ ಮಾಡ್ಲಿ. ಚಿನ್ನುಮರಿ ಎಲ್ಲಿದ್ದಾಳೆ ಜಾನಿ? ಎಲ್ಲೂ ಕಾಣ್ತಾ ಇಲ್ಲ ಎಂದು ಕೇಳಿದ್ದರು ಮೊಮ್ಮಗಳ ನೆನಪಾಗಿ ಮಿಸ್ಟರ್ ಆಚಾರ್ಯ. ಅದು ಚಿನ್ನುಮರಿಗೆ ನಿದ್ದೆ ಬರ್ತಾ ಇತ್ತು. ಅವಳಿಗೆ ಹಣ್ಣು ತಿನ್ನಿಸಿ ರೂಮಿನಲ್ಲಿ ಮಲಗಿಸಿದ್ದೀನಿ. ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ಎಂದಿದ್ದ ಜಾನಿ. ಈಗ ಸಮಾಧಾನ ಆಗಿತ್ತು ಅವರಿಗೆ. ಕುಂಕುಮಾಗೂ ಕೂಡ ಸಮಾಧಾನವಾಗಿತ್ತು. ಅವಳು ಕೂಡ ತನ್ನ ಗೊಂಬೆಯನ್ನ ಎಲ್ಲೂ ಕಾಣದೆ ಇದನ್ನೇ ಯೋಚಿಸುತ್ತಿದ್ದಳು. ಆಯುಷ್ ನನ್ನ ಅವನ ರೂಮಿಗೆ ಕರೆದೊಯ್ದು ಮಲಗಿಸಿ ಕುಂಕುಮ ಹೊರಟಿದ್ದಳು. ಜಾನಿ ಆಗಲೇ ಏನೋ ಕೆಲಸ ಇದೆ ಎಂದು ಹೋಗಿದ್ದ. ಅವಳ ಅದೃಷ್ಟಕ್ಕೆ ಅವಳ ಗೊಂಬೆಗೆ ಎಚ್ಚರವಾಗಿ ಬಿಟ್ಟಿತ್ತು. ಅಷ್ಟೇ ಅಲ್ಲ, ಇವಳನ್ನ ನೋಡಿಬಿಟ್ಟಿತ್ತು ಮಗು. ಅಕ್ಕ ಎಂದು ಕೈ ಚಾಚಿತ್ತು. ಎತ್ತಿಕೋ ಎನ್ನುವಂತೆ ನಾಟ್ಯ ಪುಟ್ಟಿ. ತನ್ನ ಪಕ್ಕದಲ್ಲೇ ಇರುವ ಮಗಳನ್ನ ಮಲಗಿಸಲು ಪ್ರಯತ್ನ ಪಡುತ್ತಿದ್ದ ಆಯುಷ್. ಚಿನ್ನು ಬಂಗಾರ, ಡಡ್ಡಾಗೆ ಹಬ್ಬು ಆಗಿದೆ ಅಲ್ವಾ? ನೀನು ಗುಡ್ ಗರ್ಲ್ ಥರ ಹಠ ಮಾಡದೆ ಮಲ್ಕೋಬೇಕು ಆಯ್ತಾ? ನಿನ್ನ ಅಕ್ಕಂಗೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೆ ಬಂಗಾರ. ಯಾರನ್ನೋ ನೋಡೋಕೆ ಹೋಗ್ಬೇಕಂತೆ. ಬಹಳ ಇಂಪಾರ್ಟೆಂಟ್ ವ್ಯಕ್ತಿಯಂತೆ. ಸೊ ನೀನು ಮಲ್ಕೋ ಬಂಗಾರಿ ಎಂದು ಬೇಕೆಂದೇ ಕುಂಕುಮಾಳ ಮುಖ ನೋಡುತ್ತಾ ಹೇಳಿದ ಆಯುಷ್. ಅವನಿಗೆ ಗಾರ್ಡನ್ ಏರಿಯಾದ ಹತ್ತಿರ ತಾನು ನೋಡಿದ ದೃಶ್ಯವೇ ನೆನಪಾಗಿ ಅವಳ ಮೇಲೆ ಮುನಿಸು ಏರುತ್ತಿತ್ತು. ಅವನ ಮಾತನ್ನ ಕೇಳುತ್ತಿದ್ದವಳಿಗೆ ತಲೆ ಕೆಟ್ಟಿತ್ತು ಈಗ. ಸರ್ರನೆ ಅವನತ್ತ ದಾಪುಗಾಲು ಹಾಕಿ ಅವನ ಪಕ್ಕ ಇರುವ ಮಗುವನ್ನ ಎತ್ತಿಕೊಳ್ಳಲು ಕೈ ಚಾಚಿದ್ದಳು ಬಾಗಿ. ಥಟ್ಟನೆ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿದ್ದ ಹುಡುಗಿಯನ್ನ. ಅವಳು ಎಲ್ಲೂ ಬರಲ್ಲ, ನನ್ನ ಜೊತೆಗೆ ಇರ್ತಾಳೆ. ಶಿ ಇಸ್ ಮೈ ಡಾಟರ್. ನನ್ನ ಮಗಳು ಅವಳು. ನಾನು ಹೇಳಿದ್ದನ್ನೇ ಕೇಳೋದು ನನ್ನ ಬಂಗಾರಿ. ನಿನ್ನ ಹಾಗಲ್ಲ ನನ್ನ ಮಗಳು. ನಾನು ಪ್ರಶ್ನೆ ಕೇಳುತ್ತಿದ್ದರೂ ಮುಖ ತಿರುಗಿಸಿ ಹೋಗಲ್ಲ. ಹೌದು, ಆಗ್ಲೇ ಮಾತಾಡ್ತಿದ್ದಲ್ಲ, ಯಾರವನು? ನಿನ್ನ ಫಿಯಾನ್ಸಿನ? ಅವನನ್ನೇ ನೀನು ಮದುವೆ ಆಗ್ತಿರೋದಾ ಎಂದಿದ್ದ ಅವಳೊಬ್ಬಳಿಗೆ ಕೇಳಿಸುವಂತೆ ಪಿಸು ಧ್ವನಿಯಲ್ಲಿ. ಸಿಟ್ಟು ತಾರಕಕ್ಕೇರಿತು ಹುಡುಗಿಗೆ. ಇದ್ಯಾಕೆ ಈ ದೊರೆ ಕೈ ತೊಳ್ಕೊಂಡು ನನ್ನ ಹಿಂದೆ ಬಿದ್ದದೆ? ಅದು ಮದುವೆ ಮದುವೆ ಅಂತವ ನನ್ನ ತಲೆ ತಿಂತಾದೆ. ನನಗೆ ಈ ಸಾಮ್ರಾಟರು ಹತ್ರಕ್ಕೆ ಬಂದರೆ ಏನೇನೋ ಆಯ್ತದೆ. ಇವರು ಬ್ಯಾರೆ ಎಣ್ಣೆ ಏಟಲ್ಲಿ ನನ್ನ ತಬ್ಕೊಂಡು ಏನೇನೋ ಹೇಳ್ತಾರೆ. ಏನಾಯ್ತಾ ಅದೇ ನನಗೆ ಅಂತಾನೆ ಅರ್ಥ ಆಗದೆ ನಾನು ಸಾಯ್ತಾ ಇದ್ರೆ, ಇದು ನನ್ನ ಮದುವೆ ಮಾಡ್ಸಕ್ಕೆ ಹೊಂಟದೆ ಬ್ಯಾರೆ ಯಾರದ್ದೋ ಜೊತೆಗೆ. ಅವನ ಬುರುಡೆಗೆ ಹೊಡೆದು ಬಿಡುವಷ್ಟು ಕೋಪ ಬಂದಿತ್ತು ಅವಳಿಗೆ. ನನ್ನ ಮದುವೆ ಮಾಡಿಯೇ ಬಿಡುವ ಪಣ ತೊಟ್ಟು ಕೂತಿದ್ದೀರಾ ಅನ್ಸುತ್ತೆ ಸರ್ ನೀವು. ಸರಿ ಬಿಡಿ, ನಿಮ್ಮ ಇಚ್ಛೆಯಂತೆ ಆಗ್ಬಿಡ್ಲಿ. ಹೌದು, ಹೇಗಿದ್ದಾನೆ ನನ್ನ ಹುಡುಗ? ನಿಮಗೆ ಹಿಡಿಸಿದ್ನಾ? ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ನೋಡಿ ನನಗೆ. ಯಾಕಂದರೆ ನನ್ನ ಮದುವೆಯ ಯೋಚನೆ ಚಿಂತೆ ನನಗಿಂತ ನಿಮಗೇ ಜಾಸ್ತಿ ಇದೆ ಅಲ್ವಾ? ಅದಿರಲಿ, ನಿಮ್ಮ ಮೋಹಕ ಸುಂದ್ರಿ ಅದೇ ಮೋಹ ಏನು ಮಾಡ್ತಾ ಇದ್ದಾಳೆ? ನೀವು ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ದಾಳೇನೋ ನಿಮ್ಮ ಸುಂದ್ರಿ ಅಲ್ವಾ? ಖರೇನೆ ಬಿಡಿ. ಆ ಮೋಹ ಅಂತವರಿಗೆ ದುಡ್ಡಿರೋ ದೊಡ್ಡ ಜನ ಆದರೆ ಆಯಿತು. ಅವರಿಗೆ ಮಗು ಇದ್ರೂ ಸರಿ, ಬಲೆಗೆ ಬೀಳಿಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ ಬರ್ಗೆಟೋರು. ಒಂದು ಬಗೆಯ ಕೋಪ, ಅಸಹನೆ, ಅಸೂಯೆ ಎಂದೇ ಹೇಳಿಬಿಟ್ಟಿದ್ದಳು ಕುಂಕುಮ ಯಾವುದೋ ಆವೇಶದ ಭರದಲ್ಲಿ. ಅವಳ ಮಾತನ್ನ ಕೇಳಿದವನು ಅವಳನ್ನೇ ಸೂಕ್ಷ್ಮವಾಗಿ ನೋಡಿದ್ದ ಆಯುಷ್. ಮುಗುಳ್ನಗು ಮೂಡಿತ್ತು ಅವನ ಮುಖದ ಮೇಲೆ. ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದ್ದ ಆಯುಷ್. ಜೆಲಸ್, ಅಸೂಯೆ.
ಈಸ್ ಇಟ್ ಟ್ರೂ? ನಾನು ಅನ್ಕೊಳ್ತಾ ಇರೋದು ನಿಜಾನಾ? ಇಲ್ಲ ನನ್ನ ಭ್ರಮೆನಾ? ನಿಜವಾಗಿಯೂ ಹುಡುಗಿಗೆ ಅಸೂಯೆ ಆಗ್ತಾ ಇದೆಯಾ? ನನ್ನನ್ನು ಮೋಹಾಳ ಜೊತೆ ನೋಡಿದರೆ ಇವಳಿಗೆ ಜೆಲಸ್ ಆಗುತ್ತಾ? ಅವಳನ್ನೇ ದೀರ್ಘವಾಗಿ ನೋಡುತ್ತಾ ಆಲೋಚಿಸುತ್ತಿದ್ದ ಅವನು. ಅವನಿಗೆ ಸಡನ್ ಆಗಿ ಅಂದು ಆಂಧ್ರಕ್ಕೆ ಹೋಗಿದ್ದಾಗ ನಡೆದ ಘಟನೆ ನೆನಪಾಗಿತ್ತು. ಮೋಹಾಳ ಜೊತೆ ನಾನು ಮಾತನಾಡುವಾಗ ಹುಡುಗಿ ರೆಸ್ಟ್ಲೆಸ್ ಆಗಿದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಆಗ ಅಷ್ಟಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ ನಾನು. ಈಗ ಯೋಚನೆ ಮಾಡಿದರೆ ಎಲ್ಲ ಗಮನಕ್ಕೆ ಬರ್ತಾ ಇದೆ ನನಗೆ ಎಂದು ಯೋಚಿಸುತ್ತಿದ್ದವನಿಗೆ ಏನೋ ನೆನಪಾಗಿ ಸರ್ರನೆ ಎದ್ದು ಅವಳ ಮುಖ ತಂದಿದ್ದ ಆಯುಷ್ ಆಚಾರ್ಯ. ಅವನ ಈ ಅಚಾನಕ್ ವರ್ತನೆಯಿಂದ ಬೆಚ್ಚಿ ಸ್ವಲ್ಪ ಹಿಂದೆ ಬಾಗಿ ಕಣ್ಣರಳಿಸಿದಳು ಕುಂಕುಮ. ಏ ಹುಡ್ಗಿ, ಒಂದು ವಿಷಯ ಕೇಳ್ತೀನಿ, ಸತ್ಯ ಹೇಳು. ಅವತ್ತು ಹೈದರಾಬಾದ್ಗೆ ಹೋದಾಗ ನನ್ನ ಜೊತೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಚೆನ್ನಾಗಿಯೇ ಇದ್ದ ನೀನು ಇದ್ದಕ್ಕಿದ್ದ ಹಾಗೆ ನನ್ನ ನೋಡಿ ಸಿಡಿದು ಬೀಳೋಕೆ ಸ್ಟಾರ್ಟ್ ಮಾಡ್ದಲ್ಲ, ಯಾಕೆ? ಸಡನ್ ಆಗಿ ಏನಾಯ್ತು ಅವತ್ತು ನಿನಗೆ ಎಂದಿದ್ದ ಕುತೂಹಲದಿಂದ ಆಯುಷ್ ಆಚಾರ್ಯ. ಅಕ್ಕ ಎಂದು ಅಳುತ್ತಿದ್ದ ಮಗಳನ್ನ ಸಮಾಧಾನ ಮಾಡುತ್ತಾ ಅಂದು ಅವನು ಮೋಹಾಳನ್ನ ಅಪ್ಪಿ ನಿಂತಿರುವ ದೃಶ್ಯ ಕಣ್ಮುಂದೆ ಬಂದಿತ್ತು ಅವಳಿಗೆ. ಕೋಪ ಸರ್ರನೆ ಏರಿತು. ಹಾ, ಹೌದೌದು, ನಿಮ್ಗೆ ಆ ಮೋಹಿನಿನ ಅಪ್ಕೊಂಡು ಸಮಾಧಾನ ಮಾಡೋದಾದ್ರೆ ನಮ್ಮಂಥವ್ರ ಜೊತೆ ಮಾತಾಡಕ್ಕೆ ಎಲ್ ಟೈಮ್ ಸಿಗ್ತದೆ ಪಾಪ ಎಂದು ಸಿಡಿದು ಬಿಟ್ಟಿದ್ದಳು ಹುಡುಗಿ ಒಮ್ಮೆಲೆ. ಅವಳಿಗೆ ಇರುವ ಕೋಪದಲ್ಲಿ ತಾನೇನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಅರ್ಥ ಆಗಿರಲಿಲ್ಲ. ನಂತರ ಅರ್ಥವಾಗಿ ನಾಲಿಗೆ ಕಚ್ಚಿಕೊಂಡಿದ್ದಳು ಹುಡುಗಿ. ಅವಳ ಮಾತು ಕೇಳಿ ಜೋರಾಗಿ ನಕ್ಕು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಅವನಿಗೆ ಖುಷಿಯೋ ಆಶ್ಚರ್ಯವೋ ನೆಮ್ಮದಿಯೋ ಅವನಿಗೇ ಅರ್ಥವಾಗಲಿಲ್ಲ. ಅಂತೂ ಅವಳ ಮಾತು ಅವನ ಮನಸ್ಸನ್ನ ಪ್ರಫುಲ್ಲಗೊಳಿಸಿದ್ದಂತೂ ಸತ್ಯ. ಅವನ ನಗು ಮುಖವನ್ನ ನೋಡಿದವಳಿಗೆ ಒಂದು ರೀತಿಯ ನೆಮ್ಮದಿಯಾಗಿತ್ತು ಯಾಕೋ. ಏನಾರ ಆಗ್ಲಿ, ಈ ಸಾಮ್ರಾಟ್ರು ಯಾವಾಗ್ಲೂ ಹಿಂಗೆಯ ನಗ್ನಗ್ತಾ ಇರ್ಲಿ ಎಂದುಕೊಂಡಿದ್ದಳು ಮನಸ್ಸಿನಲ್ಲಿಯೇ ಹುಡುಗಿ. ಬಂಗಾರಿ, ಈಗ ಬೇಕಾದ್ರೆ ಹೋಗು ನಿಮ್ಮಕ್ಕನ ಹತ್ರ. ಡಡ್ಡ ರೆಸ್ಟ್ ಮಾಡ್ತೀನಿ ಆಯ್ತಾ? ನಿಮ್ಮಕ್ಕ ಅವಳಿಗೆ ಬೇಕಾದವರನ್ನ ನೋಡಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದಳಂತೆ ಈಗ. ಸೊ ನೀನು ಹೋಗ್ಬೋದು, ಓಕೆ? ಡಡ್ಡ ಎದ್ಮೇಲೆ ಕರಿತೀನಿ ಬರ್ಬೇಕು, ಓಕೆನಾ ಎಂದಿದ್ದ ಮುಗುಳ್ನಗುತ್ತಾ ಅವಳನ್ನೇ ನೋಡುತ್ತಾ. ಏನಂತೀಯ ಹುಡ್ಗಿ, ಹೋಗ್ಬೇಕಾ ನಿನ್ನ ಹುಡುಗನನ್ನ ನೋಡೋಕೆ? ಬೇಡ ಅಲ್ವಾ? ಓಕೆ, ಥ್ಯಾಂಕ್ ಯು. ತಗೋ, ಕರ್ಕೋ ನಿನ್ ಬಂಗಾರಿನ. ನಾನ್ ಎದ್ಮೇಲೆ ಕರ್ಕೊಂಡ್ ಬಾ. ನೀನೇ ಬರ್ಬೇಕು, ಓಕೆ ಎಂದಿದ್ದ ಅವಳತ್ತ ಮುಖ ತಂದು ಮೋಹಕವಾಗಿ ಆಯುಷ್ ಆಚಾರ್ಯ. ಅವನ ಮಾತು, ಅವನ ಈ ಪರಿಯ ವರ್ತನೆ ಎಲ್ಲವೂ ಹೊಸದು ಹುಡುಗಿಗೆ. ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಳು, ಒಂದೂ ಮಾತಿಲ್ಲದೆ ಕುಂಕುಮ. ಏನ್ ಹಿಂಗ್ ಮಾತಾಡ್ತಾವ್ರೆ ಸಾಮ್ರಾಟ್ರು, ಎಷ್ಟು ಚಂದ ಮಾತಾಡ್ತಾವ್ರೆ ನಂದವು. ನಿಜವಾಗ್ಲೂ ಇವರು ಸಾಮ್ರಾಟ್ರೇನಾ ಇಲ್ಲ ಕನ್ಸಿನಾರ ಕಾಣ್ತಾ ಇದ್ದೀನಾ ಹೆಂಗೆ? ಏನಾಗದೆ ಈ ದೊರೆಗೆ ಎಂದುಕೊಂಡು ಕಣ್ಕಂಡ್ ಬಿಟ್ಟಿದ್ದಳು. ಹೇಯ್, ವಾಟ್ ಆರ್ ಯು ಸೀಯಿಂಗ್? ಯಾಕೆ ಇಲ್ಲಿಂದ ಹೋಗೋಕೆ ಮನ್ಸಿಲ್ವಾ? ಹಾ, ನೋ ಪ್ರಾಬ್ಲಮ್, ಇಲ್ಲೇ ಇದ್ಬಿಡು. ನನ್ಗೇನು ಪ್ರಾಬ್ಲಮ್ ಇಲ್ಲ. ಏನಂತೀಯಾ, ಇರ್ತೀಯಾ? ಹುಬ್ಬು ಹಾರಿಸಿ ಕಣ್ಣು ಮಿಟುಕಿಸಿದ್ದ ತುಂಟತನದಿಂದ ಆಯುಷ್. ಮೊದಲೇ ಅವನ ಹೊಸ ಅವತಾರ ನೋಡಿ ಗಾಬರಿಯಾಗಿದ್ದ ಹುಡುಗಿ ಈಗಂತೂ ಬೆಚ್ಚಿ ಸರ್ರನೆ ಎದ್ದು ಅವನಿಂದ ದೂರ ಸರಿದಿದ್ದಳು. ಎದೆ ಬಡಿತದ ಸದ್ದು ಅವಳಿಗೇ ಕೇಳಿಸುವಷ್ಟು ಜೋರಾಗಿತ್ತು. ಕೈಕಾಲೆಲ್ಲ ಸಣ್ಣಗೆ ನಡುಗುತ್ತಿದ್ದವು. ನಾನು ನಾನು ಹೋಗ್ಬೇಕು, ಬಾ ಕೊಂಬೆ ಹೋಗೋಣ ಎಂದು ನಾಟ್ಯಾಳನ್ನ ಎತ್ತಿಕೊಳ್ಳಲು ಕೈ ಚಾಚಿದ್ದಳು ಕುಂಕುಮ. ಅವಳ ಕೈಗೆ ಮಗಳನ್ನ ಕೊಟ್ಟವನು, ಯಾಕೆ ನನ್ನ ನೋಡಿದ್ರೆ ಭಯನಾ ಎಂದು ಪಿಸುಗುಟ್ಟಿದ್ದ ಅವಳ ಕಿವಿಯಲ್ಲಿ. ಕಂಪಿಸಿಬಿಟ್ಟಿದ್ದಳು ಹುಡುಗಿ. ಸರ್ರನೆ ತನ್ನ ಗೊಂಬೆಯನ್ನು ಎತ್ತಿಕೊಂಡು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡಿಬಿಟ್ಟಿದ್ದಳು ಹುಡುಗಿ. ಎಸ್, ಐ ಆಮ್ ರೈಟ್. ಹುಡುಗಿಗೆ ನಾನು ಆಗ ಮೊಹಾಳನ್ನ ಮಾತಾಡಿಸಿದರೆ, ಅವಳ ಜೊತೆ ಸಲುಗೆಯಿಂದ ಇದ್ದರೆ ಅಸೂಯೆ ಆಗುತ್ತೆ. ಅಂದರೆ ಅಂದರೆ ಅದರ ಅರ್ಥ ಅವಳ ಮನಸ್ಸಿನಲ್ಲೂ ನನ್ನ ಬಗ್ಗೆ ಭಾವನೆಗಳು ಇವೆ ಅಂತಲ್ಲವೇ? ಎಸ್, ಹೌದು, ಅವಳಿಗೂ ನನ್ನ ಬಗ್ಗೆ ಭಾವನೆಗಳು ಖಂಡಿತ ಇವೆ. ಈ ಯೋಚನೆಯಿಂದಲೇ ಆಯುಷ್ನ ಮನಸ್ಸು ಹೂವಾಗಿತ್ತು. ಆದರೆ ಮರುಕ್ಷಣವೇ ಮಂಕಾದ. ಮತ್ತೆ ಯಾಕೆ ಅವಳು ತನಗೆ ಮದುವೆ ನಿಶ್ಚಯ ಆಗಿದೆ ಅಂತ ಇರೋದು? ಅದು ನಿಜಾನಾ ಅಥವಾ ಇಲ್ವಾ? ಹ, ಮದುವೆ ನಿಶ್ಚಯ ಆಗಿದೆ, ಮದುವೆ ಏನೂ ಆಗಿಲ್ವಲ್ಲ ಎಂದುಕೊಂಡವನಿಗೆ ಕೊಂಚ ಸಮಾಧಾನವಾಗಿತ್ತು. ಐ ಲೈಕ್ ಹರ್ ಆ್ಯಂಡ್ ಐ ವಾಂಟ್ ಹರ್. ಶೀ ಈಸ್ ಮೈನ್. ಅವಳು ನನ್ನವಳು, ನನ್ನವಳು ಮಾತ್ರ. ನನಗೆ ಅವಳು ಬೇಕು, ಬೇಕೇ ಬೇಕು. ರಿಯಲಿ ಐ ವಾಂಟ್ ಹರ್. ಕಣ್ಣು ಮುಚ್ಚಿಕೊಂಡಿದ್ದ. ಮುಚ್ಚಿದ ಕಂಗಳ ಒಳಗೂ ಅವಳದೇ ಮುದ್ದು ಮುಖದ ದರ್ಶನ, ಮುಗುಳ್ನಕ್ಕ. ಆದರೆ ಆದರೆ ಅವಳ ಮನಸ್ಸಿನಲ್ಲಿ ನಿಜವಾಗಿಯೂ ನಾನು ಇದ್ದೀನಾ ಎಂದು ಕಂಡುಹಿಡಿಯುವುದು ಹೇಗೆ? ನಂತರವಷ್ಟೇ ಮುಂದುವರಿಯಲು ಸಾಧ್ಯ ನಾನು ಅಲ್ವೇ? ಏನಿರಬಹುದು ನನ್ನ ಬಗ್ಗೆ ಅವಳ ಮನಸ್ಸಿನಲ್ಲಿ? ಇನ್ನೇನಿರಲು ಸಾಧ್ಯ? ನಾನು ಅವಳನ್ನ ಈವರೆಗೂ ನಡೆಸಿಕೊಂಡ ರೀತಿ ನೋಡಿದವಳು ಇನ್ನೇನು ಅಂದುಕೊಂಡಿರಲು ಸಾಧ್ಯ? ನಾನೊಬ್ಬ ಸಿಡುಕ, ಅಹಂಕಾರಿ ಎಂದುಕೊಂಡಿರುತ್ತಾಳೆ ಎಂದುಕೊಂಡವನಿಗೆ ಇನ್ನೊಂದು ವಿಷಯ ನೆನಪಾಗಿ ಬೆಚ್ಚುವಂತಾಗಿತ್ತು.
ಎಸ್, ಅವಳು ನನ್ನ ಬಗ್ಗೆ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಹೇಗೆ ಸಾಧ್ಯ? ಅವಳ ಪ್ರಕಾರ ನಾನು ಮದುವೆಯಾದ ಗಂಡಸು, ಒಂದು ಮಗುವಿನ ಅಪ್ಪ. ನನ್ನಂಥವನ ಬಗ್ಗೆ ಅವಳಂಥ ಚಿಕ್ಕ ಹುಡುಗಿ ಹೇಗೆ ತಾನೇ ಬೇರೆ ಯೋಚಿಸಲು ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಥತ್, ಏನು ಮಾಡಲಿ ನಾನು? ಅಟ್ ಎನಿ ಕಾಸ್ಟ್ ನನಗೆ ನನಗೆ ಅವಳು ಬೇಕು. ಅವಳಿಲ್ಲದೆ ನಾನು ನಾನು ಬಿಕ್ಕಿ ಬಿಕ್ಕಿ ಅಳುವ ಮನಸ್ಸಾಗಿತ್ತು ಅವನಿಗೆ.